ದೇಶದಾದ್ಯಂತ ಕೋಟಿ ಕೋಟಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸಿಗದಂತ ಭಾಗ್ಯ ನಮ್ಮ ರಾಜ್ಯದ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಸಿಕ್ಕಿದೆ. ಎಸ್ಎಸ್ಎಲ್ಸಿ ಮಕ್ಕಳು ಇವತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಬರೀತಾ ಇದ್ದಾರೆ. ಮೊದಲ ದಿನದ ಪರೀಕ್ಷೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇಂದು ಕೋರ್ ವಿಷಯಗಳ ಪರೀಕ್ಷೆ ನಡೀತಾ ಇರುವಂತದ್ದು. ಬೆಳಗ್ಗೆ 10:30ಕ್ಕೆ ಶುರುವಾಗುತ್ತೆ ಆ ಒಂದು ಎಕ್ಸಾಮ್. ಮಧ್ಯಾಹ್ನ 1:30ರವರೆಗೆ ಪರೀಕ್ಷೆ ಇರುತ್ತೆ. 3 ಗಂಟೆಗಳ ಕಾಲ ಪರೀಕ್ಷೆ ಇರಲಿರುವಂಥದ್ದು. ಒಂದೊಂದು ಸಬ್ಜೆಕ್ಟಿಗೂ 1 ಅವರ್ ಅನ್ನುವ ರೀತಿಯಲ್ಲಿ ಲೆಕ್ಕಾಚಾರವನ್ನು ಹಾಕಿ 3 ಗಂಟೆಗಳ ಕಾಲ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಿದ್ದಾರೆ ವಿದ್ಯಾರ್ಥಿಗಳು. ಈಗ ಆಲ್ರೆಡಿ ಕೊರೋನಾ ಮಾರ್ಗಸೂಚಿಯೊಂದಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಎಲ್ಲ ರೀತಿಯಾದಂತಹ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಸಿದ್ಧತೆ ಕೂಡ ನಡೆದಿರುವಂಥದ್ದು. ಇನ್ನು ಸ್ಯಾನಿಟೈಸರ್ ವ್ಯವಸ್ಥೆ ಆಗಿರ್ಬೋದು, ಮಕ್ಕಳಿಗೆ ಅಲ್ಲಿ ಮಾಸ್ಕ್ ಅನ್ನ ಕೊಡುವಂಥದ್ದಾಗಿರ್ಬೋದು, ಇದೆಲ್ಲ ವ್ಯವಸ್ಥೆ ಕೂಡ ಆಗಿದೆ. ಒಂದು ರೂಮಲ್ಲಿ 12 ಜನಕ್ಕೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು. ಇನ್ನು ಪರೀಕ್ಷಾ ಕೇಂದ್ರದ 200 ಮೀಟರ್ ಸುತ್ತ 144 ಸೆಕ್ಷನ್ ಕೂಡ ಜಾರಿಯಲ್ಲಿದೆ. ಥರ್ಮಲ್ ಸ್ಕ್ರೀನಿಂಗ್ ಮಾಡಿ ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನ ನೀಡಲಾಗ್ತಾ ಇದೆ. ಕೋವಿಡ್ ಲಕ್ಷಣಗಳಿರುವಂತ ಮಕ್ಕಳಿಗೆ ಪ್ರತ್ಯೇಕವಾದಂತ ಕೊಠಡಿಗಳನ್ನ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಮಾಡಲಾಗಿದೆ. ಅಂದ್ರೆ ಕೋವಿಡ್ ಇರುವಂತವ್ರಿಗಾಗಿರ್ಬೋದು ಅಥವಾ ಏನಾದ್ರೂ ಕೆಮ್ಮು, ಶೀತ, ಜ್ವರ ಈ ರೀತಿಯಾಗಿ ಇರುವಂತವ್ರಿಗೆ ಪ್ರತ್ಯೇಕವಾದಂತ ಕೊಠಡಿಗಳನ್ನ ಸಿದ್ಧಪಡಿಸಲಾಗಿದೆ. ಪ್ರತಿ ಕೊಠಡಿಯಲ್ಲಿ 12 ಮಕ್ಕಳು ಕುಳಿತುಕೊಳ್ಳಕ್ಕೆ ಮಾತ್ರ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮೊದಲು 24 ಜನ ವಿದ್ಯಾರ್ಥಿಗಳು ಕೂತ್ಕೊಳ್ತಾ ಇದ್ರು. ಈಗ ಬರೀ 12 ವಿದ್ಯಾರ್ಥಿಗಳು ಕೂರ್ಲಿಕ್ಕೆ ಮಾತ್ರ ಅವಕಾಶವನ್ನ ಮಾಡಲಾಗಿದೆ. ಮಲ್ಲೇಶ್ವರಂ ಪಬ್ಲಿಕ್ ಶಾಲೆಗೆ ವಿದ್ಯಾರ್ಥಿಗಳು ಬರ್ತಿದ್ದಾರೆ. ಈಗಾಗಲೇ ವಿದ್ಯಾರ್ಥಿಗಳು ಆಗಮಿಸಿದ್ದು ಎಂಟ್ರೆನ್ಸ್ ನಲ್ಲಿ ಹಾಲ್ ಟಿಕೆಟ್ ಪರಿಶೀಲನೆ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳು ಸಾಮಾಜಿಕ ಅಂತರ ಪಾಲನೆಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಬರೀಲಿಕ್ಕೆ ಕಾತರರಾಗಿದ್ದಾರೆ ವಿದ್ಯಾರ್ಥಿಗಳು. ನಾನು ಅದನ್ನೇ ಹೇಳ್ತಾ ಇದ್ದೆ, ಕೋಟಿ ಕೋಟಿ ಭಾರತದಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಪೈಕಿ ನಮ್ಮ ರಾಜ್ಯದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮಾತ್ರನೇ ಅವಕಾಶ ಸಿಕ್ಕಿರುವಂತದ್ದು ಎಕ್ಸಾಮ್ ಬರಲಿಕ್ಕೆ. ಸೊ ಹೀಗಾಗಿ ವಿದ್ಯಾರ್ಥಿಗಳು ಕೂಡ ಉತ್ಸುಕರಾಗಿದ್ದಾರೆ. ಇನ್ನು ನಿನ್ನೆ ಸುರೇಶ್ ಕುಮಾರ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಆಲ್ರೆಡಿ ಪಾಸ್ ಆಗಿದ್ದಾರೆ ವಿದ್ಯಾರ್ಥಿಗಳು. ಬಟ್ ಅವರ ಒಂದು ಜ್ಞಾನವನ್ನ ಪರೀಕ್ಷೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಇದೊಂದು ಕೂಡ ಸುಸಂದರ್ಭ ಒದಗಿ ಬಂದಿದೆ ಅಂತ ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ರು. ಪ್ರಿಪರೇಷನ್ ಎಲ್ಲ ಅವಾಗ 1 ಇಯರ್ ಬ್ಯಾಕ್ ಇಂದಾನೆ ಆಗ್ತಿದ್ದೀವಿ. ಇವಾಗ ಅದು ಹಳೇದೇ ಆಗಿದ್ವಲ್ಲ, ಇವಾಗ ಪೋರ್ಷನ್ಸ್ ಚೇಂಜ್ ಆಗಿದೆ. ಇದೇನು ಪರವಾಗಿಲ್ಲ, ಕಮ್ಮಿ ಬೇರೆ ಆಗಿದೆ. ಇದು MCQs ಈಸಿ ಇರುತ್ತೆ, ಬರೀಬಹುದು. ಅದೇ ನೀಟಾಗಿ ಎಕ್ಸಾಮ್ ಟೈಪ್ ಬೇರೆ ಚೇಂಜ್ ಆಗಿದೆ. MCQs ಮಾಡಿದ್ದಾರೆ. 120 ಮಾರ್ಕ್ಸ್ಗೆ 40 ಮಾರ್ಕ್ಸ್ ಈಸಿ ಇರುತ್ತೆ, ಬರೀಬಹುದು. ಮತ್ತೆ ಮೊದಲಿದ್ದ ಎಕ್ಸಾಮ್ ಈಸಿ ಅನ್ಸುತ್ತಾ, ಇದು ಈಸಿ ಅನ್ಸುತ್ತಾ? ಮೊದಲಿದ್ದು ಅಂದ್ರೆ ಲಾಂಗ್ ಆನ್ಸರ್ಸ್ ಬರೆದ್ರೆ 2 ಮಾರ್ಕ್ಸಿಗೆ 1 ಮಾರ್ಕು ಹಂಗೆ ಕೊಟ್ಬಿಡ್ತಿದ್ರು. ಇವಾಗ 1 ರಾಂಗ್ ಆದ್ರೂ ಫುಲ್ ತೆಗಿತಾರೆ. ಮೊದಲಿದ್ದಿದೆ ಈಸಿ ಅನ್ಸುತ್ತೆ ನೋಡಿದ್ರೆ ಇವಾಗಕ್ಕಿಂತ. ಪ್ರಿಪೇರ್ ಆಗಿದ್ದೀವಿ, ಆದಷ್ಟು ಬಂದ್ರೆ ಪಾಸ್ ಆಗ್ತೀವಿ. ಮತ್ತೆ ಎಕ್ಸಾಮ್ ಟೈಪ್ ಚೇಂಜ್ ಆಗಿದೆಯಲ್ಲ, ಅದಕ್ಕೆ ಏನು ಅನ್ಸುತ್ತೆ? ಚೆನ್ನಾಗಿರುತ್ತೆ ಅನ್ಸುತ್ತೆ. ಟಿಕ್ಕಿಂಗ್ ರಿಟರ್ನ್ ಎಕ್ಸಾಮೇ ಬೆಸ್ಟ್ ಅನ್ಸುತ್ತೆ. ಈಗ ಈ ಎಕ್ಸಾಮ್ ಬರೆಯೋದಕ್ಕೆ ಇದು ಚೇಂಜ್ ಆಗಿದ್ದಕ್ಕೆ ಬರೀಬೇಕು. ನಾವು ಏನು ಬಿಟ್ಟರು ಅದು ಬರೀಲೇಬೇಕು. ಪಾಸ್ ಆಗಬೇಕು. ಫ್ಯೂಚರ್ ಮುಂದೆ ಬರಬೇಕಂದ್ರೆ ಬರೀಲೇಬೇಕು. ಮತ್ತೆ ಪ್ರಿಪರೇಷನ್ ಅಲ್ಲಿ ಹೇಗಿತ್ತು? ಚೆನ್ನಾಗಿತ್ತು. ರಿವಿಷನ್ಸ್ ಎಲ್ಲ ಕೊಟ್ಟಿದ್ರು, ಅದೇ ಪ್ರಾಕ್ಟೀಸ್ ಮಾಡ್ಕೊಂಡಿದ್ವಿ, ಅದೇ ಓದ್ಕೊಂಡಿದ್ವಿ. ರಿವಿಷನ್ ಎಲ್ಲ ಮಾಡಿದ್ರು, ಚೆನ್ನಾಗಿ ಓದ್ಕೊಂಡು ಪ್ರಿಪೇರ್ ಆಗಿದ್ವಿ. ಮತ್ತೆ ಈ ಹೊಸ ಎಕ್ಸಾಮ್ ಟೈಪ್ ಪರವಾಗಿಲ್ಲ, ಈಸಿ ಅನಿಸಿದೆ ನಮಗೆ. ಸರ್, ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ವಿದ್ಯಾರ್ಥಿಗಳೆಲ್ಲರೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೊಂಡಿರುವಂತದ್ದು. ಪೋಷಕರು ತಮ್ಮ ಮಕ್ಕಳನ್ನ ಸ್ಕೂಲ್ಗೆ ಕರ್ಕೊಂಡ್ಬಂದು ಬಿಡ್ತಾ ಇದ್ದಾರೆ. ಹಾಗೆ ಅವರಿಗೆ ಸರಿಯಾದಂತ ವ್ಯವಸ್ಥೆಯನ್ನ ಸ್ಕೂಲ್ಗಳಲ್ಲೂ ಕೂಡ ಮಾಡಲಾಗಿರುವಂತದ್ದು. ಥರ್ಮಲ್ ಸ್ಕ್ರೀನಿಂಗ್ ಅನ್ನ ಮಾಡ್ತಾ ನಂತರ ಎಂಟ್ರಿ ಕೊಡ್ಲಾಗ್ತಾ ಇದೆ. ಶಾಲೆಗಳಲ್ಲಿ ಎಲ್ಲೆಲ್ಲಿ ಪರೀಕ್ಷೆ ನಡೀತಾ ಇದೆಯಲ್ಲ ಅಲ್ಲಿ ಎಲ್ಲಾ ರೀತಿಯಾದಂತ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂತದ್ದು. ಮತ್ತೊಂದ್ ಕಡೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರುವಂತಹ ಸುರೇಶ್ ಕುಮಾರ್ ಅವರು ಹತ್ತಿರದ ಅಂದ್ರೆ ಬಸವೇಶ್ವರ ನಗರದಲ್ಲಿ ಹಾಗೆ ಮಲ್ಲೇಶ್ವರದಲ್ಲಿ ಇರುವಂತಹ ಒಂದು ಶಾಲಾ ಕೇಂದ್ರಗಳಿಗೆ ಅಂದ್ರೆ ಪರೀಕ್ಷೆ ನಡೀತಾ ಇರುವಂತಹ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿಯನ್ನ ನೀಡ್ತಾ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಯಾವ್ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನುವುದರ ಬಗ್ಗೆ ನಿಮ್ಗೆ ತೋರಿಸ್ತಾ ಇದ್ವಿ. ಆ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. 8,75,000 ವಿದ್ಯಾರ್ಥಿಗಳು ರಾಜ್ಯದಲ್ಲಿ ಇವತ್ತು ಎಸ್ಎಸ್ಎಲ್ಸಿ ಎಕ್ಸಾಮ್ ಅನ್ನ ಬರೀತಾ ಇದ್ದಾರೆ.
ಈ ಹಿಂದೆ 6 ದಿನ ನಡೀತಾ ಇತ್ತು, ಬಟ್ ಈಗ 2 ದಿನದಲ್ಲಿ ಎಲ್ಲವೂ ಕೂಡ ಮುಗ್ದೋಗುತ್ತೆ. ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರುವಂತಹ ಸುರೇಶ್ ಕುಮಾರ್ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಸುರೇಶ್ ಕುಮಾರ್ ಅವರು ಅನ್ನೋದನ್ನ ನೋಡ್ಕೊಂಬರೋಣ. ಕೊರೋನಾ ಹಿನ್ನೆಲೆಯಲ್ಲಿ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ SSLC ಪರೀಕ್ಷೆ ಅಪರೂಪ ರೀತಿಯಲ್ಲಿ ಪರೀಕ್ಷೆ ನಡೀತಾ ಇದೆ. ಇದಕ್ಕೆ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಈ ಹಿಂದೆ ಶಿಕ್ಷಣ ಸಚಿವರು ಸುರೇಶ್ ಕುಮಾರ್ ಅವರು ಮಾಕ್ ಪರೀಕ್ಷೆ ಏನಿತ್ತು ಅಲ್ಲೂ ಕೂಡ ವಿಸಿಟ್ ಕೊಟ್ಟಿದ್ರು. ಈಗಲೂ ಕೂಡ ಎಲ್ಲಾ ಪರೀಕ್ಷಾ ಕೇಂದ್ರಗಳಿಗೆ ವಿಸಿಟ್ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ಖುದ್ದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರಿದ್ದಾರೆ. ಅವ್ರ ಜೊತೆಗೆ ಮಾತಾಡ್ತಾ ಹೋಗ್ತೀನಿ. ಸರ್, ಮಾರ್ಕ್ ಪರೀಕ್ಷೆಗಳನ್ನು ಕೂಡ ನೋಡಿದ್ರೆ ನೀವು ಹೇಗಿತ್ತು ಅಂತ ಹೇಳಿ ಕೆಲವು ಕರೆಕ್ಷನ್ಸ್ ಏನಾದ್ರು ಇದ್ದು ಸರ್, ಅವನ್ನ ಸಾರ್ಟ್ ಔಟ್ ಮಾಡಿದ್ರ ಕೊನೆ ಹಂತದಲ್ಲಿ? ಅಲ್ಲ, ಕೊನೆ ಹಂತದಲ್ಲಿ ಕೆಲವು ಕಡೆ ಡೆಸ್ಕ್ ಸೈಜು, ನಾನು ವಿಶೇಷವಾಗಿ ರಾಮನಗರಕ್ಕೆಲ್ಲ ಹೋದಾಗ ಆ ಡೆಸ್ಕ್ ಸೈಜ್ದು ಒಂದು ನನಗೆ ಮಕ್ಕಳಿಗೆ ಹಿತ ಅನಿಸ್ಲಿಲ್ಲ. ಅದನ್ನ ನಾವು ಬದಲಾವಣೆ ಮಾಡಕ್ಕೆ ಹೇಳಿದ್ದೀವಿ. ಮತ್ತೆ ಪ್ರತಿ ಬೋರ್ಡ್ನಲ್ಲಿ ಇವತ್ತು OMR ಶೀಟು ಯಾವ್ಯಾವ ಸಬ್ಜೆಕ್ಟ್ಗೆ ಯಾವ್ಯಾವ ಕಲರ್ OMR, ಯಾಕಂದ್ರೆ ಕನ್ಫ್ಯೂಷನ್ ಆಗೋದು. ಮಕ್ಕಳು ತುಂಬಾ ಓದ್ಕೊಂಡ್ ಬರ್ತಾರೆ. ಲಾಸ್ಟ್ ಮಿನಿಟ್ ಕನ್ಫ್ಯೂಷನ್ ಅಲ್ಲಿ ಬೇರೆ OMR ಶೀಟಲ್ಲಿ ಬರೆದ್ರೆ ಸರಿ ಹೋಗೋದಿಲ್ಲ. ಅದಕ್ಕೆ ನಾನು ಎಲ್ಲ ಎಕ್ಸಾಮಿನೇಷನ್ ಸೂಪರ್ವೈಸರ್ಸ್ಗೂ ಕೂಡ ಕೇಳಿದ್ದೀನಿ, ಮಕ್ಕಳು ಬಂದು ಕೂತ ಮೇಲೆ 5 ನಿಮಿಷ ಅವ್ರು ಯಾವ್ಯಾವ OMR ಶೀಟ್ ಯೂಸ್ ಮಾಡ್ತಾರೆ ಅಂತ ನೋಡಿ, 12 ಮಕ್ಕಳಿರೋದು ನೋಡಿ, ಅಕಸ್ಮಾತ್ ಏನಾದ್ರು ಕರೆಕ್ಷನ್ಸ್ ಮಾಡಿ ಅಂತಾನು ಕೂಡ ಹೇಳಿದ್ದೀನಿ. ಈ ರೀತಿ ಸಣ್ಣ ಪುಟ್ಟ ನಾವೆಲ್ಲ ಮಾಡಿದ್ದೀವಿ. ಆದರೆ ಒಟ್ಟಾರೆ ಬೈ ಅಂಡ್ ಲಾರ್ಜ್ ಇಡೀ ರಾಜ್ಯದಲ್ಲಿ ಒಳ್ಳೆ ಸಿದ್ಧತೆ ನಡೆದಿದೆ. ಮತ್ತೆ ಕಳೆದ ವರ್ಷದ ನಮ್ಮ ಅನುಭವ ಏನಿದೆ, ಆ ಅನುಭವ ನಮಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೂಡ ಕೊಡ್ತಾ ಇದೆ. 3 ವಿಷಯಗಳು ಒಂದೇ ದಿನ ಎಕ್ಸಾಮ್ ಬರೆಯೋದು ಮಕ್ಕಳಿಗೆ ಕಷ್ಟ ಆಗುತ್ತೆ. ಅದ್ರ ಬಗ್ಗೆ ಎಲ್ಲ ಹಾಗಂತ ನಾನು ನೀವು ಅನ್ಕೊಂಡಿದ್ದೀವಿ. ಯಾಕಂದ್ರೆ ಮಕ್ಕಳಿಗೆ ನಾವು ಈಗಾಗಲೇ ಹಿಂದೆ 2 ಸಲ ಬೇರೆ ಎಕ್ಸಾಮ್ ಅಲ್ಲಿ OMR ಶೀಟ್ ಅಲ್ಲಿ ನಾವು ಮಾಡಿಸಿದ್ವಿ. ಮತ್ತೆ ಪರೀಕ್ಷಾ ಮಂಡಳಿಯಿಂದ ನಾವು ಅವರಿಗೆ ಮಾಡೆಲ್ ಕ್ವಶನ್ ಪೇಪರ್ ಕಳಿಸಿದ್ದೀವಿ. ಅಷ್ಟೇ ಅಲ್ಲದೆ ಆಯಾ ಶಾಲೆಗಳು ನಮ್ಮ BO ಹಂತದಲ್ಲಿ ಕೇಳುವುದು 4 5 ಅದನ್ನ ಕೊಡಿಸಿ ಅವ್ರಿಗೆ ಚೆನ್ನಾಗಿ ಅಭ್ಯಾಸ ಮಾಡಿಸಿದ್ದಾರೆ. ಮತ್ತೆ ಮಕ್ಕಳು ಬಹಳ ಬೇಗ ಇದನ್ನ ಕಲಿಯೋ ಒಂದು ಕ್ಷಮತೆ ಇರೋದು, ಶಕ್ತಿ ಇರೋದು. ಸೊ ಅದಕ್ಕೋಸ್ಕರ ಅಕಸ್ಮಾತ್ ಏನಾದ್ರು ತೊಂದರೆ ಆದರೆ ಗೈಡ್ ಮಾಡೋಕ್ಕೆ ನಮ್ಮ ಎಕ್ಸಾಮಿನೇಷನ್ ಸೂಪರ್ವೈಸರ್ಸ್ ಇರ್ತಾರೆ, ಅವರ ಸಹಾಯ ಸಿಗುತ್ತೆ. ಸೊ ನಾನು ಒಟ್ಟಾರೆ ಮಕ್ಕಳಿಗೆ ಹೇಳೋದು, ಪೋಷಕರಿಗೆ ಹೇಳೋದು, ನಮ್ಮ ಯಾವ ಪರೀಕ್ಷಾ ಕೇಂದ್ರನೂ ಕೇವಲ ಪರೀಕ್ಷಾ ಕೇಂದ್ರ ಅಲ್ಲ, ಅದು ಮಕ್ಕಳ ಸುರಕ್ಷಾ ಕೇಂದ್ರ. ನಿಮ್ಮ ಮಕ್ಕಳನ್ನ ನಿಮ್ಮ ಮನೆಯಲ್ಲಿ ಯಾವ ರೀತಿ ನೋಡ್ಕೊಳ್ತಿರಲ್ಲ, ಅದೇ ಜೋಪಾನದಿಂದ, ಅದೇ ಕಾಳಜಿಯಿಂದ, ಅದೇ ರೀತಿ ಜತನದಿಂದ ನಮ್ಮ ಪರೀಕ್ಷಾ ಕೇಂದ್ರ ಮಕ್ಕಳು ನೋಡ್ಕೊಳ್ತೀವಿ. ರಿಸಲ್ಟ್ ಯಾವಾಗ ಕೊಡ್ತೀರಾ ಸರ್ SSLC? ನಮ್ದು 22ನೇ ತಾರೀಕು ಸೆಕೆಂಡ್ ಪೇಪರ್ ಇದೆ. ನಾನು ಸ್ವಲ್ಪ ಎಲ್ಲ ಲೆಕ್ಕ ಹಾಕಿ ಹೇಳ್ಬೇಕಂದ್ರೆ ಆಗಸ್ಟ್ 10ನೇ ತಾರೀಕು ಸುಮಾರಿಗೆ ನಮ್ಮ ಪರೀಕ್ಷಾ ಫಲಿತಾಂಶ ಬರುತ್ತೆ. ಈಗ ಕಾಲೇಜ್ಗಳು ಕೂಡ ಓಪನ್ ಆಗ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. PUC ಆರಂಭ ಆಗ್ಲಿಕ್ಕೆ ಏನಾದರೂ ಅದ್ರ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಪದವಿ ಕಾಲೇಜು ಮುಂದಿನ ಸೋಮವಾರದಿಂದ ಏನು ಪ್ರಾರಂಭ ಆಗುತ್ತೆ ಅದನ್ನ ಸ್ವಲ್ಪ ನೋಡ್ತೀವಿ. ನಾವು ನೋಡ್ಬಿಟ್ಟು ಅಬ್ಸರ್ವ್ ಮಾಡಿ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿ ನಮ್ಮ ಮುಂದಿನ ಕ್ರಮ ನಾವು ಯಾವಾಗ ಆಗ್ಬಹುದು ಸರ್? ಅದನ್ನ ನಾನು ಈಗ ಹೇಳೋ ಸ್ಥಿತಿಲಿಲ್ಲ. ಮೊದಲು ಪದವಿ ಕಾಲೇಜುಗಳು ಪ್ರಾರಂಭ ಆಗಲಿ, ಜೊತೆಗೆ ನಮ್ಮ ಪ್ರೌಢಶಾಲೆಗಳು, ಪ್ರೈಮರಿ ಶಾಲೆಗಳ ಬಗ್ಗೆನೂ ಕೂಡ ಯಾವಾಗ ಶುರು ಮಾಡಬೇಕು, ಯಾವ ರೀತಿ ಶುರು ಮಾಡಬೇಕು ಅಂತ ನಾವೊಂದು ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ ನಮ್ಮ ಆಯುಕ್ತರ ನೇತೃತ್ವದಲ್ಲಿ. ಈ ತಿಂಗಳು ಕೊನೆಯ ವೇಳೆಗೆ ಅವರು ನಮಗೊಂದು ವರದಿನ ಕೊಡ್ತಾರೆ. PUC ಫಲಿತಾಂಶ ನಾಳೆ ರಿಸಲ್ಟ್ ಘೋಷಣೆ ಮಾಡ್ತೀರಾ ಸರ್? ಯಾವ ರೀತಿ ಇರುತ್ತೆ, ಹೇಗೆ? ಫಲಿತಾಂಶ ಬಂದ್ಮೇಲೆ ನೋಡಿ. ಸೊ ಇದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನೂರ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ನ್ಯೂಸ್ 18 ಕನ್ನಡದ ವತಿಯಿಂದನೂ ಕೂಡ